ಈಗ ಸರ್ಕಾರದ ನಿಲುವು ನಮ್ಮ ನಿಲುವು. ಸರ್ಕಾರ ಏನು ನಿಲುವನ್ನು ತೆಗೆದುಕೊಂಡಿದೆ ಆ ನಿಲುವಿಗೆ ನಮ್ಮದು ಬೆಂಬಲ. ಹಾಗೆಯೇ ಈಗೇನಿದೆ ಇವತ್ತಿನ ಮಾಹಿತಿ, ಯಾರೆಲ್ಲ ನಿರಾಕರಣೆ ಮಾಡ್ತಾ ಇದ್ದಾರೆ ರೈತರು, ಅವ್ರ ಜೊತೆ ಮುಖ್ಯಮಂತ್ರಿಗಳೇ ಸ್ವಯಂ ಅವ್ರನ್ನೆಲ್ಲ ಕರೆಸಿ ಅವರ ಏನು ತೊಂದರೆ ಇದೆ ಅದನ್ನೆಲ್ಲ ಕೇಳಿ ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಅದು ಸ್ವಾಗತಾರ್ಹವಾದಂಥ ಕ್ರಮ. ಯಾಕೆಂದರೆ ರೈತರ ಜೊತೆ ಸಂವಾದ ಮಾಡಿ ರೈತರ ಮನವೊಲಿಸಿ ಮಾಡ್ತಕ್ಕಂಥದ್ದು ಎಲ್ರಿಗೂ ಕೂಡ ಅದು ಸ್ವಾಗತ ಮಾಡ್ತಕ್ಕಂಥ ಕ್ರಮ ಅಂತೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಸರ್ಕಾರ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ಲ ಸರ್? ಹಳೆ ಮೈಸೂರು ಭಾಗದಲ್ಲಿ ಹಿನ್ನಡೆ ಆಗಲ್ಲ ಸರ್ ತಮಗೆ? ನೋಡಿ, ಸರ್ಕಾರ ನಡೆಸೋವಾಗ ಎಲ್ಲರೂ ತೃಪ್ತಿಪಡಿಸೋಕ್ಕೂ ಆಗೋದಿಲ್ಲ. ಒಂದು 10%ಗೆ ಅತೃಪ್ತಿ ಆದರೂ ಕೂಡ 90% ಜನರಿಗೆ ತೃಪ್ತಿ ಆಗುತ್ತಲ್ಲ. ಈಗ ಭಾಳಷ್ಟು ಜನ ಚೆಕ್ಗಳೆಲ್ಲ ತೊಗೊಂಡಿದ್ದಾರೆ, ಅವ್ರದ್ದೆಲ್ಲ ಭೂಮಿಗೆ ಅಷ್ಟೊಂದು ಬೆಲೆನೇ ಬರ್ತಿರಲಿಲ್ಲ, ಇವರು ಹೆಚ್ಚು ಕೊಟ್ಟಿದ್ದಾರೆ. ಮತ್ತು ಇದೊಂದು ಶೇರಿಂಗನ್ನು ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ದುಡ್ಡೇ ಒಂದೇ ಅಲ್ಲ, ನಿಮಗೆ 50% ನಾವು ಡೆವಲಪ್ಡ್ ಏರಿಯಾ ಕೊಡ್ತೀವಿ ಅಂತಂದರೆ ನೀವು ಸಂತೋಷವಾಗಿ ರೈತರೆಲ್ಲ ಒಪ್ತಾರೆ. ಅದಕ್ಕೇನು ಇಲ್ಲಿ ವಿವಾದ ಮಾಡ್ತಿರೋದು ಕುಮಾರಸ್ವಾಮಿ ಅವರು ಸರ್. ಅಲ್ಲ, ನಾನು ಕೊಡಿ, ವಿರೋಧ ಪಕ್ಷದವ್ರು ಇರೋದೇ ರಾಜಕಾರಣ ಮಾಡೋಕ್ಕೆ. ಅದರಲ್ಲಿ ಕುಮಾರಸ್ವಾಮಿ ಅವರು ಕೂಡ ಒಂದು ವಿರೋಧ ಪಕ್ಷದ ಭಾಗ. ಅದರಿಂದ ಸರಿ ತಪ್ಪು ಅಂತ ಹೇಳಿ ನಾವು ಆಡಳಿತ ಪಕ್ಷದವ್ರು ಹೇಳೋಕ್ಕಾಗ್ತದೆ? ವಿರೋಧ ಪಕ್ಷದವ್ರು ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಾವು ಆಡಳಿತ ಪಕ್ಷದವ್ರು ನಮ್ಮ ಕೆಲಸ ನಾವು ಮಾಡ್ತೀವಿ. ಆಯ್ತಪ್ಪ, ಈಗ ಚರ್ಚೆಗೆ ಹೋದರೆ ಇವ್ರ ಕಡೆಯೂ ಜನ ಬರ್ತಾರೆ, ಅವ್ರ ಕಡೆಯೂ ಜನ ಬರ್ತಾರೆ. ಅಲ್ಲಿ ಲಾ ಆ್ಯಂಡ್ ಆರ್ಡ್ರ್ ಜನಗಳಿಗೆ ಇದು ತೊಂದರೆ ಆದರೆ ಯಾರಿಗ್ರಿ? ಅವ್ರ ಕಡೆಯವ್ರಿಗನ ಆಗಲಿ ಇವ್ರ ಕಡೆಯವ್ರಿಗನ ಆಗಲಿ ನಮ್ಮ ಜನಗಳಿಗೆ ತಾನೇ ತೊಂದರೆ ಆಗೋದು. ಆ ಥರದ್ದು ಪರಿಸ್ಥಿತಿ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಬಾರ್ದು. ಬೇಕಾದರೆ ಮಾಧ್ಯಮದವ್ರ ಮುಂದೆ ಒಂದು ಎಲ್ಲರೂ ವಿಧಾನಸೌಧದಲ್ಲಿ, ಯಾವುದೇ ವಿಧಾನಸೌಧ ಆಗಲಿ ವಿಕಾಸಸೌಧ ಆಗಲಿ, ಒಂದು ಯಾವುದಾದ್ರು ಕಾನ್ಫರೆನ್ಸ್ ಹಾಲಲ್ಲಿ ಮಾಧ್ಯಮದವ್ರ ಮುಂದೆ ಚರ್ಚೆ ಮಾಡಲಿ. ನೀವು ಮಾಧ್ಯಮದವ್ರ ಮುಂದೆ ಚರ್ಚೆ ಮಾಡಿದ್ದು ಜನರಿಗೆ ಮುಟ್ಟೋದಿಲ್ವಾ? ಅದನ್ನು ಜನರ ಮುಂದೆನೇ ನಾವು ಶೋ ಮಾಡೋಕ್ಕೆ ಹೋಗಿ ಅಲ್ಲೇನೋ ಅಹಿತಕರ ಘಟನೆ ಆದರೆ ಯಾರು ಜವಾಬ್ದಾರಿ? ಅದಕ್ಕೆ ಅದು ಯಾರು ಪ್ರತಿಷ್ಠೆ ಮಾಡ್ಕೋಬಾರ್ದು. ಯಾವಾಗಲೂ ಕೂಡ ಜನಹಿತ ನಾವು ನೋಡಿಕೊಂಡು ಕೆಲಸ ಮಾಡಬೇಕೇ ಹೊರತು ನಮ್ಮ ವೈಯಕ್ತಿಕ ಪ್ರತಿಷ್ಠೆಗಳಿಂದ ಜನರಿಗೆ ಅನಾನುಕೂಲ ಆಗಬಾರ್ದು ಅಂತಕ್ಕಂಥದ್ದು ನನ್ನ ನಿಲುವು. ಸರ್, ಈಗ ಮಂತ್ರಿಮಂಡಲ ವಿಸ್ತರಣೆ ಬಾಕಿ ಇದೆ ಸರ್, ತಾವು ಕೂಡ ಆಕಾಂಕ್ಷಿ ಅನ್ನುವಂಥದ್ದು. ನಾನು ಮಂತ್ರಿಮಂಡಲದ ಆಕಾಂಕ್ಷಿ ಅಂತ ನಾನು ಎಲ್ಲೂ ಹೇಳೇ ಇಲ್ವಲ್ಲ. ನಾನು ಮಂತ್ರಿಮಂಡಲದ ಆಕಾಂಕ್ಷಿ ಅಂತಕ್ಕಂಥ ಮಾತನ್ನು ನಾನು ಎಲ್ಲೂ ಹೇಳಿಲ್ಲ, ಹಿಂದೆನೂ ಹೇಳಿಲ್ಲ, ಇವತ್ತು ಹೇಳಿಲ್ಲ. ಕೊಟ್ಟರು ಬೇಕಾಗಿಲ್ಲ ನನಗೆ. ಅಲ್ಲಲ್ಲ, ವೈರಾಗ್ಯ ಯಾಕ್ರಿ? ನಾವು ರಾಜಕೀಯದಲ್ಲಿ ಇರೋರೇನೆ, ಗೊತ್ತಾಯ್ತಾ? ರಾಜಕೀಯ ಬಿಟ್ಟೇನು ಮಾಡೋದಿಲ್ಲ. ಆದರೂ ಕೂಡ ಏನು ಮಂತ್ರಿ ಕೆಲಸ ನಾನು 2 ವರ್ಷ ಮಾಡಿದ್ದೀನಿ, ಪ್ರಾಮಾಣಿಕವಾಗಿ ಮಾಡಿದ್ದೀನಿ, ದಕ್ಷತೆಯಿಂದ ಮಾಡಿದ್ದೀನಿ, ಜನಪರವಾಗಿ ಮಾಡಿದ್ದೀನಿ, ಗೊತ್ತಾಯ್ತಾ? ಅದರಿಂದ ನನಗೇನು ಸಾಕು. ಎಷ್ಟು ಸರಿ ಮಂತ್ರಿ ಆದರೂ ಮಾಜಿ ಮಂತ್ರಿನೋ ಹೆಸರೇನು ಹೋಗಲ್ವಲ್ಲ. ಅಷ್ಟು ತ್ಯಾಗನೂ ಇಲ್ಲ ರೀ. ತ್ಯಾಗ ಮಾಡೋಕ್ಕೆ ಏನು ನಮ್ಮ ಅಪ್ಪನ ಮನೆ ಆಸ್ತಿನಾ? ಜನ ಕೊಡೋ ಅಧಿಕಾರ ಅದು. ಶಾಸಕ ಆಗೋದು ಜನ ಕೊಡೋ ಅಧಿಕಾರ. ಆ ಜನ ಕೊಡೋ ಅಧಿಕಾರದಿಂದ ಶಾಸಕ ಆದ್ರಿಂದ ಮಂತ್ರಿ ಆಗ್ತಕ್ಕಂಥದ್ದು. ಆಗಲಿ, ಬೇರೆಯವ್ರಿಗೂ ಅವಕಾಶ ಕೊಡಲಿ, ಬೇರೆಯವ್ರನ್ನೂ ಮಂತ್ರಿ ಮಾಡಲಿ. ನನಗೂ ಕೂಡ ಎಷ್ಟು ಸರಿ ಮಂತ್ರಿ ಆದರೂ ಮಾಜಿ ಮಂತ್ರಿನೇ ತಾನೇ. ಡಿ.ಕೆ. ಶಿವಕುಮಾರ್ ಅವ್ರನ್ನ ನೀವು ಒಂದು ಬಾರಿನೂ ಕೂಡ ಯಾಕೆ ಭೇಟಿ ಮಾಡಿಲ್ಲ ರೀ? ಅನುದಾನಕ್ಕಾಗಿ ಏನಾದರೂ ಭೇಟಿ ಮಾಡಿ? ಅನುದಾನ ಅಗತ್ಯತೆ ಬಂದ ಭೇಟಿ ಮಾಡ್ತೀನಿ, ಪತ್ರ ಕಳಿಸ್ತೀನಿ, ಮಾಡಿದ್ದಾರೆ ಎಲ್ಲರೂ. ಸರ್, ಸಿದ್ದರಾಮಯ್ಯ ಅವ್ರನ್ನ ಕಡೆಗಣಿಸಲಾಗ್ತಿದೆ ಅನ್ನುವಂಥದ್ದು ಕೂಡ. ಯಾಕಂದ್ರೆ ಒಂದು ಕ್ರೆಸ್ಟಿಗೇಟ್ಗಳಲ್ಲಿ ಬೇರೆ ಮುಖ್ಯಮಂತ್ರಿಗಳನ್ನ ಬಗ್ಗೆ ಮಾತಾಡಿದ್ರು. ಸಿದ್ದರಾಮಯ್ಯ ಅವಧಿಯಲ್ಲಿ ಅದು ಕ್ರೆಸ್ಟಿಗೇಟ್ಗಳು ಅದು ಯಾವುದು ನಾನು ನೋಡಿಲ್ಲಪ್ಪ, ಅದು ಹಾಕಿದ್ದಾರೆ ಇಲ್ಲ ಅಂತೇಳಿ. ಈಗ ಸರ್ಕಾರದ ಕಾರ್ಯಕ್ರಮ ಇದ್ದ ಮೇಲೆ ಸರ್ಕಾರದ ಒಂದು ಪ್ರೋಟೋಕಾಲ್ ಇರ್ತದೆ. ಆ ಪ್ರೋಟೋಕಾಲನ್ನೇ ಮಾಡಿರ್ತಾರೆ. ಒಂದು ಪಕ್ಷ ಮಾಡಿಲ್ಲ ಅಂತ ಹೇಳಿದ್ರೆ ಅದರ ಲೋಪ ಆಗಿದ್ದರೆ ಸಂಬಂಧಪಟ್ಟವ್ರ ಮೇಲೆ ಕ್ರಮ ತಗೋತಾರೆ. ನೋಡಿ, ಬೇರೆಯವ್ರ ಪ್ರಶ್ನೆ ನನಗೆ ಗೊತ್ತಿಲ್ಲ. ನನ್ನ ಪ್ರಶ್ನೆ ನಾನೇ ಹೇಳ್ತೀನಿ. ನಾನು ಯಾರ ನೆರಳಲ್ಲೂ ಕೂಡ ಹೊರಗಡೆ ಬರೋ ಅಂಥದ್ದಾಗಲಿ, ಇನ್ನೊಂದು ನೆರಳಿಗೆ ಸೇರ್ಕೊಳ್ಳೋ ಅಂಥದ್ದಾಗಲಿ ಅದೆಲ್ಲ ಪ್ರಯತ್ನ ನನ್ನ ಹತ್ರ ಏನಿಲ್ಲ. ನಾವು ಎಲ್ಲಿರ್ತೀನೋ ಅಲ್ಲೇ ಇರ್ತೀವಿ. ಹಾಂ, ಪಾರ್ಟಿ ಏನು ಬರ್ತದೆ ನೋಡ್ರಿ. ಸಿದ್ದರಾಮಯ್ಯ ಈಸ್ ಎ ಮಾಸ್ ಲೀಡರ್, ಗೊತ್ತಾಯ್ತಾ? ಅವರನ್ನು ಸೈಡ್ಲೈನ್ ಮಾಡೋ ಅಂಥದ್ದಾಗಲಿ ಅಥವಾ ಅವರನ್ನು ದೂರ ಇಟ್ಟು ಪಕ್ಷ ಸಂಘಟನೆ ಮಾಡ್ತೀವಿ ಅಂತ ಯಾರಾದರೂ ಹೋದರೆ ಅದು ಒಂದು ದೊಡ್ಡ ಬ್ಲಂಡರ್. ಅದು ಅವರನ್ನು ವಿಶ್ವಾಸಕ್ಕೆ ತಗೊಂಡು ಹೋದ್ರೇ ನಾವು 2028ಕ್ಕೆ ಮತ್ತೆ
ನಾವು ಅಧಿಕಾರಕ್ಕೆ ಬರ್ತಕ್ಕಂಥ ಎಲ್ಲ ಅವಕಾಶಗಳು ಇದ್ದಾವೆ. ಜನ ಹೇಳ್ಕೊಬೋದು ಬೇರೆ ಬೇರೆಯವರು ಬೆಂಗಳೂರು ಸಿಟಿನಲ್ಲಿ ಹಂಗಾಗೋಗಿದೆ ಹಿಂಗಾಗೋಗಿದೆ ಹಾಗಾಗ್ತದೆ ಹೀಗಾಗ್ತದೆ ಅಂತೇಳಿ ಏನೂ ಆಗಲ್ಲ. ಈಗೆಲ್ಲ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದಲ್ಲ, ನೋಡಿರೋ ನಡಿ ಅಂದ್ರೆ ಸಿದ್ದರಾಮಯ್ಯವ್ರನ್ನ ನೇಪಥ್ಯಕ್ಕೆ ಸೇರ್ಸೋಕ್ಕಾಗಲ್ಲ, ಅವ್ರು ಮಾಸ್ ಲೀಡರ್. ಆಗೋದಿಲ್ಲ. ನೋಡಿ, ಯಾರೆಲ್ಲ ಜನ ಇದ್ದಾರೆ, ಜನ ಯಾರಿಂದ ಇದ್ದಾರೆ ಅವರನ್ನು ಯಾವತ್ತೂ ಕೂಡ ಈಗ ಹಿಂದೆ ಕಿಸ್ಸಾ ಕುರ್ಸಿ ಕೇಸಲ್ಲಿ ಇಂದಿರಾ ಗಾಂಧಿ ಅವ್ರನ್ನ ಜೈಲಿಗೆ ಹಾಕ್ಬಿಟ್ರಪ್ಪ. ಜೈಲಿಗೆ ಹಾಕ್ತಿದ್ದಂಗೆ 79 ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು, ತಿರುಗಿ ಎಲ್ಲ ಅಧಿಕಾರಕ್ಕೆ ಬಂದೇ ಬಿಟ್ಟರು. ಜೈಲಿಗೆ ಹಾಕಿದ್ದು ಯಾವಾಗ 1978 ನವಂಬರ್ ತಿಂಗಳಲ್ಲಿ ಹಾಕಿದ್ರು. 79ಗೆ ಅಧಿಕಾರಕ್ಕೆ ಮತ್ತೆ ಬಂದು ಪ್ರೈಮ್ ಮಿನಿಸ್ಟರ್ ಆಗೋದು. ಹಾಗಾಗಿ ಮಾಸ್ ಲೀಡರ್ಸ್ಗೆ ಯಾರೂ ಕೂಡ ಅವರ ಒಂದು ಶಕ್ತಿನ, ಅವರ ಒಂದು ಪಾಪ್ಯುಲಾರಿಟಿನ ತುಳಿಲಿಕ್ಕೆ ಸಾಧ್ಯ ಆಗೋದು. ಸರ್, ಈಗ ಉಗ್ರಪ್ಪನವರು ಒಂದು ಮಾತು ಹೇಳಿದ್ದಾರೆ ಸರ್, ಪ್ರಾಮಾಣಿಕರಿಗೆ ಮತ್ತು ನಿಷ್ಠಾವಂತರಿಗೆ ಮಂತ್ರಿ ಸ್ಥಾನ ಕೊಡಬೇಕು, ಆಯಿತು ಕೊಡಬಾರ್ದು ಅನ್ನೋದು. ಆಯಿತು, ಅವ್ರು ಹೇಳಿದ್ದಾರೆ. ಅವರ ಅನಿಸಿಕೆಗೆ ನಾನು ಅದ್ರ ಬಗ್ಗೆ ನಂದೇನು ಪ್ರತಿಕ್ರಿಯೆ ಇಲ್ಲ. ಓಕೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.